ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನು ಗುರು ದಕ್ಷಿಣಾಮೂರ್ತಿಯವರ ಬಗ್ಗೆ ಒಂದು ಕತೆ ಇದೆ ಮತ್ತು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಈ ದಕ್ಷಿಣಾಮೂರ್ತಿ ಯಾರಪ್ಪ ಅಂದರೆ ಸಾಕ್ಷಾತ್ ಶಿವನೇ ದಕ್ಷಿಣಾಮೂರ್ತಿ ಆದಂಥ ಒಬ್ಬ ಗುರು ಆದಂಥ ಕತೆ ಇದು. ಹೇಗೆ ಅವರು ಗುರು ಆದರು ದಕ್ಷಿಣಾಮೂರ್ತಿಗಳಂದ್ರೆ, ಒಂದು ಸಾರಿ ಏನಾಗುತ್ತೆ, ಬ್ರಹ್ಮದೇವರ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರ ಎಂಬಂಥ 4 ಜನ ಋಷಿಮುನಿಗಳು ಸೂಕ್ತ ಗುರುಗಳನ್ನು ಅರಿಸಿಕೊಂಡು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಹೊರಡ್ತಾರಂತ ಮನೆ ಬಿಟ್ಟು. ಆದರೆ ಎಲ್ಲಿಯೂ ಸೂಕ್ತವಾದ ಗುರುಗಳು ದೊರೆಯೋದಿಲ್ಲ ಅವರಿಗೆ. ಅನಂತ ಕಾಲದ ಒಳಗೆ ಕಾಲ ಕಳೀತಾರೆ. ಅನಂತ ಕಾಲ ಕಳೆದರೂ ಅವರು ರುದ್ರ ಆಗ್ತಾರೆ. ಅಷ್ಟು ಹುಡುಕಿದ್ರೂ ಒಟ್ಟು ಅವ್ರಿಗೆ ಯಾರು ಗುರುಗಳು ಸಿಗಲ್ಲ. ಕಡೆಗೆ ಅವ್ರು ಏನು ಮಾಡ್ತಾರಂದ್ರೆ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಪೂಜಿಸ್ತಾರಂತ. ಪೂಜಿಸಿ ಆರಾಧಿಸಿ ಅವ್ರನ್ನ ಒಲಿಸ್ಕೊತಾರೆ. ಅವ್ರಿಗೆ ಹೇಳ್ತಾರೆ, ನಮ್ಮ ಇಷ್ಟು ವಯಸ್ಸು ಕಳೆದು ನಾವು ಫುಲ್ ರುದ್ರ ಆದ್ರೂ ನಮ್ಗೆ ಯಾರೂ ಒಬ್ಬ ಗುರು ಸಿಕ್ಕಿಲ್ಲ ಅಂತ. ಆವಾಗ ಸಾಕ್ಷಾತ್ ಶಿವನೇ ಗುರು ಆಗಿ ಇವರಿಗೆ ಜ್ಞಾನವನ್ನು ದಯಪಾಲಿಸಿ ಗುರು ಆದ್ರಂತ. ಆವಾಗ ಇವರು ದಕ್ಷಿಣಾಮೂರ್ತಿ ಆದ್ರಂತ. ಯಾಕಂದರೆ ಅವರು ದಕ್ಷಿಣ ದಿಕ್ಕಿಗೆ ಒಂದು ವಟವೃಕ್ಷದ ಕೆಳಗೆ ಕೂತ್ಕೊಂಡು ಅವರಿಗೆ ಜ್ಞಾನವನ್ನು ದಯಪಾಲಿಸಿ ಜ್ಞಾನವನ್ನು ಕೊಟ್ರಂತ ಸನತ್ ಕುಮಾರರಿಗೆ. ಹಾಗಾಗಿ ಇವರು ಆವಾಗ ಗುರು ಆದವರು. ಹಾಗಾಗಿ ನಾವೆಲ್ಲರೂ ನಮಗೂ ಜ್ಞಾನ ಅಂತೂ ಬೇಕೇ ಬೇಕಲ್ಲ. ಮನುಷ್ಯಾಗ ಜ್ಞಾನ ಇಲ್ಲಾಂದ್ರೆ ಬದುಕೋಕ್ಕಾಗಂಗಿಲ್ಲ. ಎಲ್ಲರೂ ನಾವು ಆಗಲಿ ಮಕ್ಕಳಿಗಾಗಲಿ ಈ ಒಂದು ಮಂತ್ರ ಇದೆ, ಈ ಮಂತ್ರವನ್ನು ಹೇಳ್ರಿ. ಎಲ್ಲರೂ ಪ್ರತಿದಿನ ಮಕ್ಕಳಿಗೆ ಹೇಳ್ರಿ. ಜ್ಞಾನವು ಬುದ್ಧಿ ಬರುತ್ತೆ ಮಕ್ಕಳಿಗೆ. ಆಮೇಲೆ ಇವ್ರನ್ನ ಆರಾಧಿಸೋದ್ರಿಂದ ಪಿತೃ ಶನಿ ಬಾಧೆಗಳನ್ನು ದೂರ ಆಗ್ತಾವಂತ ಹೇಳ್ತಾರೆ. ಪ್ರತಿದಿನನೂ ಪಠಿಸ್ರಿ, ಮಕ್ಕಳಿಗೆ ಹೇಳ್ಕೊಡ್ರಿ. ಈ ಒಂದು ಮೂರ್ತಿನ ಮಾರ್ಕೆಟ್ನಾಗ ಸಿಗ್ತಾವೆ. ದಕ್ಷಿಣಾಮೂರ್ತಿನ ನಾವು ಮನೆಯೊಳಗೆ ಪೂಜೆ ಮಾಡ್ಬೋದು, ಫೋಟೋ ಇಟ್ಟು ಪೂಜೆ ಮಾಡ್ಬೋದು. ಇವ್ರನ್ನ ದಕ್ಷಿಣ ದಿಕ್ಕಿಗೆ ಹಾಕಬೇಕು ಫೋಟೋನ. ಹನುಮಂತನ ಫೋಟೋ ಹಾಕ್ತೀವಲ್ಲ ಆ ಥರ ಇವ್ರನ್ನ ಪೂಜಿಸಬೇಕು. ಶ್ಲೋಕ ಈ ಥರ ಎಷ್ಟು ಸರಳ ಐತೆ ನೋಡ್ರಿ. ನಿಧಯೇ ಸರ್ವವಿದ್ಯಾನಾಂ ಭಿಷಜೇ ಭವರೋಗೀಣಾಂ ಗುರವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಇಷ್ಟ ಸರಳ ಮಂತ್ರ ಐತಿ. ನೀವು ಎಲ್ಲರೂ ನಾವು ಪಠಿಸ್ಬೋದು, ಮಕ್ಕಳಿಗಿನ ಪಠಿಸ್ರಿ. ವಿದ್ಯಾವಂತರು, ಗುಣವಂತರು, ಯಶ್ ಎಲ್ಲ ಸಿಗುತ್ತಾ. ಹಾಗಾಗಿ ಎಲ್ಲರೂ ಹೇಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.